ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಯಾಕಂದರೆ 2005ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಿದ್ದರು. ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗರು ಕಾಂಗ್ರೆಸ್ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದು ಸುಮಾರು ಇಡೀ ಭಾರತ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ಮೂಲಭೂತ ನಾಗರಿಕ ಸೌಲಭ್ಯಗಳ ಜೊತೆಗೇನೆ ಈ ಯೋಜನೆಯಿಂದ ರೈತರಿಗೂ कृषि ಕೂಲಿ ಕಾರ್ಮಿಕರಿಗೂ ಬಹಳ ಅನುಕೂಲ ಆಗ್ತಾ ಇತ್ತು. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. Sky Sunshine School. Step towards better future. जयशंकर कॉलोनी शांतिनिकेतन ग्राउंड विश्व कल्याण. ಆದರೆ ಇವತ್ತು ದುರ್ದೈವ ಈ ದೇಶ ಭಾರತೀಯ ಜನತಾ ಪಕ್ಷದ ಸರ್ಕಾರ ಒಬ್ಬ ರಾಷ್ಟ್ರಪೀತ ಆಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ಪುರುಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಟ್ಟು ಇವತ್ತು ಶ್ರೀ ರಾಮ್ಜಿ ಅಂತೇಳಿ ಅದರ ಹೆಸರು ಬದಲಾವಣೆ ಮಾಡಿದ್ದಕ್ಕಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಖಂಡಿಸ್ತೇವೆ. ಇದರಿಂದ ಜನರಿಗೆ ಏನು ಲಾಭ ಆಗೋದಿಲ್ಲ. ಇವತ್ತು 90% ಕೇಂದ್ರ ಸರ್ಕಾರ ಈ ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನ ಕೊಡ್ತಾ ಇತ್ತು. ಆವಾಗಲೇ 90% ಅನುದಾನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವಾಗ 15 ದಿವಸಿಗೆ ಒಂದು ತಿಂಗಳಿಗೆ ಮಾತ್ರ ಅನುದಾನ ವೇಜಸ್ ಕೂಲಿ ಕಾರ್ಮಿಕರಿಗೆ ಹಣ ಸಂದಾಯ ಆಗ್ತಾ ಇತ್ತು. ಈಗ ಅದನ್ನು ಪರಿವರ್ತನೆ ಮಾಡಿ 60 ಮತ್ತು 40ರ ಅನುಪಾತದಲ್ಲಿ ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಅನುದಾನವನ್ನು ಕೊಡಬೇಕು ಅಂತ ಏನು ನಿರ್ಣಯ ಮಾಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ, ಇದು ಖಂಡನೀಯ. ಇದರಿಂದ ಗ್ರಾಮೀಣ ಭಾಗದ ಜನರಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿಗೆ ಈ ಯೋಜನೆಯಿಂದ ಇದೇನು ತಾವು ಹೊಸ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದ್ದೀರಿ, ಇದರಿಂದ ಜನರಿಗೆ ಏನೂ ಲಾಭ ಆಗೋದಿಲ್ಲ. Knowledge Park, the Creative School. Admissions are open from LKG to 10th standard. Noble Public School. एल्म से ही दोनों जहां में कामयाबी है. ವಿನಾ ಅದರಿಂದ ಬಹಳ ಜನರಿಗೆ ತೊಂದರೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇಡೀ ವಿಶ್ವದಲ್ಲೇ ಮಹಾನ್ ಪುರುಷರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕಲಿಕ್ಕೆ ಎಷ್ಟು ಧೈರ್ಯ ಮಾಡಿದಿರಿ, ಇದು ಖಂಡನೀಯ. ಇವತ್ತು ನಮ್ಮ ಭಾರತ ದೇಶದ ಕರೆನ್ಸಿ ಮೇಲೆ, ಇವತ್ತು ನೋಟಿನ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ. ಆದರೆ ಇವತ್ತು ಆ ಫೋಟೋ ತೆಗಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆನಾ? ಸರಿಯಲ್ಲ. ಅದಕ್ಕಾಗಿ ತಾವೇನು ಮಾಡಿದಿರಿ, ಮಹಾತ್ಮ ಗಾಂಧೀಜಿಯವರ ಸಮನಾದಂಥ ವ್ಯಕ್ತಿ ನಿಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರದೇ ಇರುವುದರಿಂದ ತಾವು ಶ್ರೀರಾಮ್ಜಿ ಹೆಸರನ್ನು ಘೋಷಣೆ ಮಾಡಿದ್ದೀರಿ. ಆದರೆ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಶ್ರೀರಾಮ್ಜಿ ಅವರ ಹೆಸರಿನಲ್ಲಿ ಇನ್ನೊಂದು ಸಾವಿರಾರು ಕೋಟಿಯ ಯೋಜನೆಯನ್ನು ಹೊಸದಾಗಿ ಮಾಡಿ ಇನ್ನಷ್ಟು ಜನರಿಗೆ ಅನುಕೂಲ ಮಾಡುವ ಬದಲು ತಾವು ಕಾಂಗ್ರೆಸ್ ಸರ್ಕಾರ ಮಾಡಿರುವ ಯೋಜನೆಯನ್ನು ಹೆಸರು ಪರಿವರ್ತನೆ ಮಾಡಿದ್ದಕ್ಕೆ ನಾನು ಈ ಮೂಲಕ ಖಂಡಿಸ್ತೇನೆ. नहीं डेवलपमेंट नहीं, उसमें उनका क्राइटेरिया भी बदल गया है. पहले 90% जो है सेंट्रल गवर्नमेंट देता था, 10% जो है राज्य सरकार देती थी ग्रांट. जितना भी पैसा लगेगा उद्योग देने के लिए, तो राइट टू लेबर, उनको काम देने का जो हक था वो हक रखे, लेकिन पैसे 40% राज्य सरकार, पूरे हिंदुस्तान के राज्य सरकारों को ऊपर ठोप दिया गया. ये सही बात नहीं है. जब आपके पास 90% रिलीज करने का था, जब भी आप समय पर नहीं करें. आज मटेरियल का पेमेंट 6 महीने में एक बार हो रहा है. तुम्हारा वेजेस का जो डेली काम कर रहे लेबर, उसको तुम 15 दिन 20 दिन लेके जा रहे हैं. ये कहाँ का? फिर 90% अगर आपके पास पैसा है, तुम 15 दिन एक महीना लगाए वेजेस देने को, तो अब तो 40-60 रेशियो है. अब कैसा इम्प्लीमेंट इतना ईजी होता हो? इसलिए ये कुछ भी नहीं है. ये स्कीम बंद करने का, नाम चेंज करके स्कीम बंद करने का, महात्मा गांधी जी का नाम इस देश के हटाने का काम जो चल रहा है, इसको हम खंडन करते हैं. ऐसी बात हमारे देश में नहीं होना. एक बहुमत की सरकार है बोल के हम क्या भी निर्णय ले तो ये सही नहीं है. आगे आने वाले दिनों में इस देश के लोग, जो महात्मा गांधी का जो नाम हटाने से इस देश के लोग आगे आने वाले दिनों में भारतीय जनता पार्टी वाले को सबक सिखाएंगे. ये मेरा यह संदेश है.